ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸೀರೆಗೆ ಕುಚ್ಚು ಹಾಕೋದನ್ನು ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಪಾರ್ಟ್ 1 ವಿಡಿಯೋದಲ್ಲಿ ಈ ಥರ ಆರ್ಚ್ ಹಾಕೋದು ಹೇಗೆ, ಮತ್ತು ಆರೆಳೆ ದಾರ ಮಾಡ್ಕೊಳ್ಳೋದು ಹೇಗೆ, ಮತ್ತು ಈ ಥರ ಬೇಸ್ ಲೈನ್ ನೋಡಿ, ಈ ಥರ ಬೇಸ್ ಲೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ನಾನು ನಿಮಗೆ ಆರ್ಚ್ ಹಾಕೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಸೀರೆಯಲ್ಲಿ ನಾನು ಇವಾಗ ಅರ್ಧ ಭಾಗದಷ್ಟು ಆರ್ಚನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮುಂದಕ್ಕೆ ನಾನು ಫುಲ್ ಸೀರೆಗೆ ಆರ್ಚನ್ನ ಹಾಕ್ಕೊಂಡು ಮತ್ತು ಈ ಗ್ಯಾಪ್ ಏನಿದೆ ಈ ಗ್ಯಾಪ್ಗೆ ಯಾವ ಥರ ಕುಚ್ಚು ಕಟ್ಟಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ನೋಡೋಣ. ನೋಡಿ, ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರ್ಧ ಸೀರೆಗೆ ನಾನು ಆರ್ಚ್ ಹಾಕಿ ಫಿನಿಷ್ ಮಾಡಿದ್ದೀನಿ. ಇವಾಗ ಮುಂದಿಂದು ಏನಿದೆ ಬ್ಯಾಲೆನ್ಸು ಅದನ್ನು ಹಾಕೋಣ. ನಾನು ಆವಾಗಲೇ ಫಸ್ಟು ಪಾರ್ಟಲ್ಲೇ ಹೇಳಿರೋ ಥರ ನಾವು ಇವಾಗ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ. ಆರ್ಚ್ ಹಾಕಾಗಿದೆ. ಆರ್ಚ್ ಹಾಕಾದ್ಮೇಲೆ ನೋಡಿ, ಇದು ಥ್ರೆಡ್ಡು ಖಾಲಿಯಾಗಿತ್ತು. ಈ ಥರ ಆದಾಗ ಏನು ಮಾಡಿ, ಕೊನೆಯಲ್ಲಿ ಬಂದಾಗ ಈ ಥರ ಲಾಕ್ ಮಾಡಿ ಈ ಥರ ಬಿಟ್ಬಿಡಿ. ಇದನ್ನು ನಾನು ಕೊನೆಯಲ್ಲಿ ಯಾವ ಥರ ಫಿನಿಶಿಂಗಾಗಿ ಕಾಣಬೇಕು, ಇದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಬಿಟ್ಟು ನೆಕ್ಸ್ಟು ಹೊಸ ಥ್ರೆಡ್ ಏನು ಸುತ್ಕೊಂಡಿರ್ತೀವಿ ಅದನ್ನು ಕಂಟಿನ್ಯೂ ಮಾಡೋಣ. ಈ ಥರ ಈ ಥ್ರೆಡ್ಡಿಂದ ಈ ಥ್ರೆಡ್ಗೆ ಗ್ಲೋ ಹಾಕಿ ಕೂಡ ಅಂಟಿಸ್ಕೋಬೋದು. ಆದರೆ ಏನು ಗೊತ್ತಾ, ಅದು ಚೆನ್ನಾಗಿ ಕಾಣಿಸಲ್ಲ, ಅಂಟಿಸಿರೋದು ಎದ್ದು ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಗ್ಲೋ ಹಾಕಿ ಅಂಟಿಸೋದು ಬೇಡ. ಎಲ್ಲಿ ನಮಗೆ ಖಾಲಿಯಾಗಿತ್ತು ಥ್ರೆಡ್ಡು ಅಲ್ಲಿಂದನೇ ಶುರು ಮಾಡೋಣ ಹೊಸ ಥ್ರೆಡ್ಡಲ್ಲಿ. ನೋಡಿ, ಇವಾಗ ನಾನು ಶುರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ ನೋಡಿ. ಕುಚ್ಚು ಕಟ್ಟೋ ಜಾಗಕ್ಕೆ ಇವಾಗ ನಾವು ಸಿಂಗಲ್ ಕ್ರೋಶೆ ಹಾಕಬೇಕಾಗುತ್ತೆ. ಇವಾಗ ಸಿಂಗಲ್ ಕ್ರೋಶೆ ಹಾಕಾಯಿತು ಕುಚ್ಚು ಕಟ್ಟೋ ಜಾಗಕ್ಕೆ. ಇವಾಗ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕಿ ಆರ್ಚನ್ನ ಶುರು ಮಾಡಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕಾದ್ಮೇಲೆ ಸೂಜಿ ಮೇಲೆ 2 ಸಾರಿ ದಾರ ತೆಗೆದು ಆರ್ಚ್ ಶುರು ಮಾಡೋಣ. ನಾನು ಲಾಸ್ಟಲ್ಲಿ ಹೇಳಿರೋ ಥರನೇ ಸೇಮ್ ಮೆಥಡ್ ಯೂಸ್ ಮಾಡಿ ಇವಾಗ ಆರ್ಚ್ ಶುರು ಮಾಡೋಣ. ನೋಡಿ, ನಾನು ಇದೇ ಥರ ಸೀರೆ ಫುಲ್ಲು ಹಾಕ್ತೀನಿ. ಸೀರೆ ಫುಲ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಸೀರೆ ಫುಲ್ ಇವಾಗ ಆರ್ಚ್ ಹಾಕಾಗಿದೆ ನಾನು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಸೀರೆ ಫುಲ್ ಹಾಕಿದ್ದೀನಿ ಇವಾಗ. ನೋಡಿ, ಈ ಆರ್ಚ್ ಹಾಕಾದ್ಮೇಲೆ ಇಲ್ಲಿ ಏನು ನಾವು ಥ್ರೆಡ್ ಬಿಟ್ಟಿದ್ವಿ ಇದನ್ನು ಯಾವ ಥರ ಫಿನಿಷ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಾನು. ನೋಡಿ, ಇದು ಮತ್ತು ಮಧ್ಯದಲ್ಲಿ ಒಂದು ಕಡೆ ಇದೆ ಮತ್ತು ಕೊನೆಯಲ್ಲಿ ಒಂದು ಕಡೆ ಇದೆ. ಇದೆರಡನ್ನೂ ಕೂಡ ನಾವು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಾದ್ಮೇಲೆ ಇದನ್ನು ಗ್ಲೂ ಹಾಕಿ ಹಿಂದುಗಡೆ ಆರ್ಚ್ ಏನಿರುತ್ತೆ ಅದಕ್ಕೆ ಜಾಯಿಂಟ್ ಮಾಡಿಬಿಡೋಣ. ನೋಡಿ, ಫ್ಯಾಬ್ರಿಕ್ ಗ್ಲೋ ಇರುತ್ತಲ್ಲ, ಫ್ಯಾಬ್ರಿಕ್ ಗ್ಲೋ ಹಾಕಿ ಈ ಥರ ಉಲ್ಟಾ ಮಾಡಿಟ್ಕೊಂಡು ಆರ್ಚ್ ಮೇಲೆ ದಾರ ಇಟ್ಟು ಈ ಥರ ಗ್ಲೋ ಹಾಕಿ ನೋಡಿ. ಈ ಥರ ಸಿಂಪಲ್ಲಾಗಿ ಒಂದು ಸ್ವಲ್ಪ ಗ್ಲೋ ಹಾಕಿ ಅಂಟಿಸ್ಬಿಟ್ರೆ ಅದು ಫಿನಿಶಿಂಗಾಗಿ ಕಾಣುತ್ತೆ. ಎರಡೂ ಕಡೆಯೂ ಕೂಡ ನಾನು ಅದೇ ಥರ ಅಂಟಿಸ್ಕೊಳ್ತೀನಿ ನೋಡಿ. ಅದು ಇವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಫ್ಯಾಬ್ರಿಕ್ ಗ್ಲೋ ಆಗಿರೋದ್ರಿಂದ ಅದು ತುಂಬ ಗಟ್ಟಿಯಾಗಿರುತ್ತೆ. ನೋಡಿ, ಇವಾಗ ಆಯಿತು. ನೋಡಿ, ನಾನು ಈ ಮಧ್ಯೆ ಏನು ಕುಚ್ಚುಕಟ್ಟೆ ಗ್ಯಾಪ್ ಬಿಟ್ಟಿದ್ದೆ ಅದಕ್ಕೆ ನಾನು ಇವಾಗ ಥ್ರೆಡ್ನ ಸುತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಥ್ರೆಡ್ ಸುತ್ಕೊಂಡು ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಕಟ್ಟೋದಂತ ಇವಾಗ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 2 ಕಲರ್ ಥ್ರೆಡ್ನೂ ಕೂಡ ತಗೊಂಡಿದ್ದೀನಿ. ಇಲ್ಲಿ ಏನು 4 ಕಾಣಿಸ್ತಾ ಇದೆ, ಇದು 4 ಭಾಗದಲ್ಲೂ ಕೂಡ 60-67 ಥ್ರೆಡ್ಡ ತಗೊಂಡಿದ್ದೀನಿ ನಾನು. ನೋಡಿ, 60-67 ಥ್ರೆಡ್ ತಗೊಂಡು ಎರಡನ್ನೂ ಒಟ್ಟಿಗೆ ಹಾಕಿ ನಾನು ಕುಚ್ಚು ಕಟ್ತೀನಿ. ಸಿಂಗಲ್ ಕಲರಲ್ಲಿ ಕಟ್ಟಲ್ಲ, ತೋರಿಸ್ಕೊಡ್ತೀನಿ ಇವಾಗ. ನೋಡಿ, ನಾನು ನೀಟಾಗಿ ಸೀರೆನ ಫೋಲ್ಡ್ ಮಾಡಿ ಇಟ್ಕೊಬಿಡಿ. ಯಾಕಂದರೆ ನಾವು ಕುಚ್ಚು ಕಟ್ಟಬೇಕಾದ್ರೆ ಆ ಕಡೆ ಈ ಕಡೆ ಜರುಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಈ ಥರ ಚಿಕ್ಕದಾಗಿ ಸೀರೆನ ಫೋಲ್ಡ್ ಮಾಡ್ಕೊಬಿಡ್ತೀನಿ.
ನೋಡಿ ಈ ಥರ ಚಿಕ್ಕದಾಗಿ ಸೀರೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದೇನು ಫೋಲ್ಡ್ ಮಾಡಿದ್ದೀನಿ ಸೀರೆನ ಈ ಥರ ಇಟ್ಕೊಂಡು ನಾನು ಎರಡೂ ಕಲರು ಕೂಡ ತಗೊಳ್ತೀನಿ. ನೋಡಿ ಇದು ಗೋಲ್ಡ್ ಇದೆ, ಇದು ಪಿಂಕ್ ಇದೆ. ಇದೆರಡನ್ನೂ ಕೂಡ ಒಟ್ಟಿಗೆ ಹಾಕಿ ನಾವು ಕುಚ್ಚು ಕಟ್ಟೋಣ. ಯಾಕಂತಂದರೆ ಇದು ಸಿಂಗಲ್ ಕಲರಲ್ಲಿ ಕಟ್ಟೋದು ಬೇಡ. ಗೋಲ್ಡ್ ಕಟ್ಟಿದ್ರೆ ಗೋಲ್ಡು ಕೂಡ ಜಾಸ್ತಿ ಇದೆ ಸೀರೆಯಲ್ಲಿ. ಪಿಂಕ್ ಕಟ್ಟಕ್ಕೆ ಹೋಗಿದ್ರೆ ಪಿಂಕು ಕೂಡ ಜಾಸ್ತಿ ಇದೆ. ಅದಕ್ಕೆ ಎರಡನ್ನೂ ಕಟ್ಟೋಣ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹಿಂಗೆ ಇಟ್ಕೊಂಡು ಮೊದಲು ಒಂದು ಕಲರ್ ಹಾಕಿ ತೆಗೀರಿ, ಮತ್ತು ಇನ್ನೊಂದು ಕಲರು ಕೂಡ ಅದೇ ಥರ ಹಾಕಿ ಎರಡನ್ನೂ ಒಂದೇ ಸಮ ಇಟ್ಕೊಳ್ಳಿ. ಇಟ್ಕೊಂಡು ಎರಡನ್ನೂ ಒಟ್ಟಿಗೆ ಸುತ್ತಕೊಳ್ಳಬಹುದು. ನಾನಿಲ್ಲಿ ಸಪ್ರೇಟ್ ಸುತ್ತಿದ್ದೀನಿ, ಯಾಕಂದರೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಬರೋ ಥರ ಕುಚ್ಚು ಕಟ್ಟೋಣ ಅಂತ. ಒಟ್ಟಿಗೆ ಸುತ್ತಿದಾಗ ಎಲ್ಲ ಮಿಕ್ಸ್ ಆದಂಗೆ ಕಾಣುತ್ತೆ. ಇವಾಗ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನಾನು ಇಲ್ಲಿ ಏನು ಹಿಡ್ದಿದ್ದೀನಿ ನೋಡಿ, ಈ ಕಡೆ ಪಿಂಕ್ ಇದೆ, ಈ ಕಡೆ ಗೋಲ್ಡ್ ಇದೆ. ಈ ಥರ ಬರುತ್ತೆ ಸಪ್ರೇಟು ಥ್ರೆಡ್ನ ನಾವು ಸುತ್ತಕೊಂಡಾಗ. ಎರಡನ್ನೂ ಒಟ್ಟಿಗೆ ಸುತ್ತಬಿಟ್ಟಾಗ ಈ ಥರ ಬರಲ್ಲ. ಅದಕ್ಕೋಸ್ಕರ ನಾನು ಈ ಥರ ಸಪ್ರೇಟ್ ಸುತ್ಕೊಂಡು ಈ ಥರ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಾಮೂಲಿ ಆರಿ ವರ್ಕ್ ಮಾಡೋದಕ್ಕೆ ಬಳಸ್ತೀವಲ್ಲ ಆರಿ ಥ್ರೆಡ್ಡು, ಇದನ್ನು ಇವಾಗ ತಗೊಂಡು ಕಟ್ಟೋಣ, ಕುಚ್ಚು ಕಟ್ಟೋಣ. ಜರಿ ಥ್ರೆಡ್ ತಗೊಂಡಿದ್ದೀನಿ ಕುಚ್ಚು ಕಟ್ಟೋಕ್ಕೆ, ಗೋಲ್ಡ್ ಕಲರ್ದು. ನೋಡಿ ಈ ಥರ ಕುಚ್ಚು ಕಟ್ಕೊಳ್ಳೋಣ. ನಾನು ನಿಮಗೆ ವಿಡಿಯೋದಲ್ಲಿ ಒಂದೆರಡು ಕುಚ್ಚು ಕಟ್ಟಿ ತೋರಿಸ್ಕೊಡ್ತೀನಿ. ಇದೇ ಥರ ಫಾಲೋ ಮಾಡಿದ್ರೆ ನಾವು ಕ್ರೋಶಾದಲ್ಲಿ ಯಾವ ಥರ ಕುಚ್ಚು ಹಾಕೋದಂತ ಕಲಿಬೋದು. ನೋಡಿ ಒಂದು 5-6 ಸುತ್ತಾದಮೇಲೆ ನೀಟಾಗಿ ಒಂದು ಕಡೆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನಾನಿಲ್ಲಿ ಮೊದಲೇ ಕ್ರೋಶಾ ಡಿಸೈನ್ ಆಗಿರೋದ್ರಿಂದ ಒಂದು ಆರ್ಚು ಒಂದು ಕುಚ್ಚು ಅದಷ್ಟೇ ಸಿಂಪಲ್ ಡಿಸೈನ್, ಬೇಸಿಕ್ ಡಿಸೈನ್ ಮಾತ್ರ ನಾನು ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇವಾಗ ನಾವು ನೀಟಾಗಿ ಇದನ್ನ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಕಟ್ಟಿದ್ದೀನಿ. ಇವಾಗ ಲೆಂತ್ಗೆ ತಕ್ಕಾಗೆ ನಾವು ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಬೇಡ, ಇಷ್ಟುದ್ದ ಬೇಡ, ಯಾಕಂದರೆ ಇದು ಆರ್ಚ್ ಇರೋದು ಸಣ್ಣ ಆರ್ಚ್ ಆಗಿರೋದ್ರಿಂದ. ದೊಡ್ಡದು ಆರ್ಚ್ ಇದ್ದರೆ ಇಷ್ಟುದ್ದ ಲೆಂತ್ ಸಾಕಾಗ್ತಿತ್ತು. ಇದು ಕಡಿಮೆ ಆರ್ಚ್ ಇರೋದ್ರಿಂದ ನಾವು ಲೆಂತ್ ಕಡಿಮೆ ಮಾಡ್ಕೊಳ್ಳೋಣ. ಕುಚ್ಚದು ನೀಟಾಗಿ ಲೆಂತ್ಗೆ ತಕ್ಕಾಗೆ ಟ್ರಿಮ್ ಮಾಡಿಬಿಡೋಣ. ನೋಡಿ ಇಷ್ಟೇ ಸಾಕು, ಕಾಣಿಸ್ತಾ ಇರ್ಬೋದು. ನಾನು ಇದೇ ಥರ ಫುಲ್ ಸೀರೆಗೆ ಹಾಕ್ತೀನಿ. ನಾನು ಕುಚ್ಚು ಕೂಡ ಫುಲ್ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಆರ್ಚು ಕಂಪ್ಲೀಟ್ ಆಗಿದೆ, ಅದೇ ರೀತಿ ಕುಚ್ಚು ಕೂಡ ಫುಲ್ ಸೀರೆಗೆ ಕಂಪ್ಲೀಟ್ ಆಗಿದೆ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ. ನೋಡಿ ಒಂದು ಕುಚ್ಚು ಮತ್ತು ಒಂದು ಆರ್ಚು ಇದೇ ಥರ ಫುಲ್ ಸೀರೆಗೆ ನಾನು ಹಾಕಿದ್ದೀನಿ. ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕುಚ್ಚು ಡಿಸೈನ್ಸು, ಆರಿ ವರ್ಕ್ ಡಿಸೈನ್ಸು ಮತ್ತು ಸ್ಟಿಚಿಂಗ್ ಟಿಪ್ಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.